ಭಾರತದೊಂದಿಗೆ ಹೋರಾಟಕ್ಕೆ ಮುಂದಾಗಿದ್ದ ಕೆನಡಾ ಪ್ರಧಾನಿಯ ಪದತ್ಯಾಗ ಆಗಿದೆ. ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರುಡೋ 10 ವರ್ಷಗಳ ನಂತರ ತಮ್ಮ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು, ಅಲ್ಲಿನ ರಾಜಕೀಯ ವಲಯದಲ್ಲಿ ಭಾರೀ ಸಂಚಲನ ಸೃಷ್ಟಿಯಾಗಿದೆ. ಈಗಾಗಲೇ ಟ್ರುಡೋ ಉತ್ತರಾಧಿಕಾರಿ ಆಯ್ಕೆ ಬಗ್ಗೆ ಕಸರತ್ತುಗಳು ನಡೆದಿದ್ದು, ಹಲವರ ಮಧ್ಯೆ ಫೈಟ್ ಜೋರಾಗಿದೆ. ಅದರಲ್ಲೂ ಭಾರತೀಯ ಮೂಲದ ಲೇಡಿ ಈಗ ಕೆನಡಾ ಕ್ವೀನ್ ಆಗುವ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿವೆ. ಹಾಗಾದ್ರೆ ಭಾರತೀಯ ಮೂಲದ ಆ ಲೇಡಿ ಯಾರು, ಅವರ ಹಿನ್ನೆಲೆ ಏನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ದಶಕದ ನಂತರ ಟ್ರುಡೋ ಹುದ್ದೆಗೆ ರಾಜೀನಾಮೆ. ಕೆನಡಾ ಪ್ರಧಾನಿ ರೇಸ್ನಲ್ಲಿ ಭಾರತೀಯ ಮೂಲದ ಮಹಿಳೆ. ಬರೋಬ್ಬರಿ 10 ವರ್ಷಗಳ ಕಾಲ ಪ್ರಧಾನಿ ಹುದ್ದೆಯಲ್ಲಿದ್ದ ಟ್ರುಡೋ ರಾಜೀನಾಮೆಗೆ ಒತ್ತಾಯಿಸಿ ಸ್ವಪಕ್ಷದಲ್ಲೇ ಭಿನ್ನಮತ ಸೃಷ್ಟಿಯಾಗಿತ್ತು. ಹೀಗಾಗಿ ಆ ಒತ್ತಾಯಕ್ಕೆ ಮಣಿದು ಟ್ರುಡೋ ಈಗ ರಾಜೀನಾಮೆ ನೀಡಿದ್ದಾರೆ. ಆದ್ರೆ ಲಿಬರಲ್ ಪಕ್ಷ ನೂತನ ಪ್ರಧಾನಿ ಆಯ್ಕೆ ಮಾಡುವವರೆಗೆ ತಾನೇ ಪ್ರಧಾನಿ ಹುದ್ದೆಯಲ್ಲಿ ಮುಂದುವರಿಯುವುದಾಗಿ ಘೋಷಿಸಿದ್ದಾರೆ. ಲಿಬರಲ್ ಪಕ್ಷದೊಳಗೆ ಪ್ರಧಾನಿ ಹುದ್ದೆಗೆ ಪೈಪೋಟಿ ತೀವ್ರಗೊಂಡಿದೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಸಂಸತ್ತಿನ ಅಧಿವೇಶನವನ್ನ ಜನವರಿ 27ರಿಂದ ಮಾರ್ಚ್ 24ಕ್ಕೆ ಮುಂದೂಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಕೆನಡಾದ ಮುಂದಿನ ಪ್ರಧಾನಿ ಯಾರು ಎಂಬ ಲೆಕ್ಕಾಚಾರ ಶುರುವಾಗಿದೆ. ಕೆನಡಾದ ಮುಂದಿನ ಪ್ರಧಾನಿ ರೇಸ್ನಲ್ಲಿ ಅನಿತಾ ಆನಂದ್, ಕ್ರಿಸ್ಟಿಯಾ ಫ್ರೀಲ್ಯಾಂಡ್ ಮತ್ತು ಮಾರ್ಕ್ ಕಾರ್ನಿ ಅವರಂತಹ ಪ್ರಮುಖ ಹೆಸರುಗಳು ಹೊರಹೊಮ್ಮುತ್ತಿವೆ. ಕೆನಡಾ ಮೂಲದ ನಾಯಕರ ಜೊತೆಗೆ ಇಬ್ಬರು ಭಾರತೀಯರು ಪ್ರಧಾನಿ ಹುದ್ದೆಯ ರೇಸ್ನಲ್ಲಿ ಸೇರಿದ್ದಾರೆ. ಈ ಭಾರತೀಯ ಮೂಲದ ಸಂಸದರಲ್ಲಿ ಮೊದಲ ಹೆಸರು ಅನಿತಾ ಆನಂದ್. ಇವರು ಮಾಜಿ ರಕ್ಷಣಾ ಸಚಿವೆ ಮತ್ತು ಟ್ರುಡೋ ಕ್ಯಾಬಿನೆಟ್ನಲ್ಲಿ ಪ್ರಸ್ತುತ ಸಾರಿಗೆ ಮತ್ತು ಆಂತರಿಕ ವ್ಯಾಪಾರ ಸಚಿವೆ. ಎರಡನೆಯ ಹೆಸರು ಲಿಬರಲ್ ಪಕ್ಷದ ಸಂಸದ ಜಾರ್ಜ್ ಚಹಾಲ್ ಅವರದ್ದು. ಕೆನಡಾ ಪಿಎಂ ರೇಸ್ನಲ್ಲಿರುವ ಅನಿತಾ ಆನಂದ್ ಯಾರು? ಸುದ್ದಿ ಮೂಲಗಳ ಪ್ರಕಾರ ಮಾರ್ಚ್ 24ರಂದು ಕೆನಡಾಗೆ ಹೊಸ ಪ್ರಧಾನಿ ಆಯ್ಕೆಯಾಗಲಿದ್ದಾರೆ. ಸದ್ಯ ಭಾರತೀಯ ಮೂಲದ ಅನಿತಾ ಆನಂದ್ ಕೆನಡಾ ಪ್ರಧಾನಿ ರೇಸ್ನಲ್ಲಿ ಪ್ರಬಲ ಸ್ಪರ್ಧಿಯಾಗಿದ್ದಾರೆ. 1960ರ ದಶಕದ ಆರಂಭದಲ್ಲಿ ಭಾರತದಿಂದ ಕೆನಡಾಗೆ ವಲಸೆ ಹೋಗಿದ್ದ ಸರೋಜ್ ಡಿ ರಾಮ್ ಮತ್ತು ಎಸ್.ವಿ. ಆನಂದ್ ಎಂಬ ದಂಪತಿಯ ಪುತ್ರಿ ಅನಿತಾ 1967ರ ಮೇ 20ರಂದು ನೋವಾ ಸ್ಕಾಟಿಯಾದಲ್ಲಿ ಜನಿಸಿದ್ದರು. ಅನಿತಾ ಅವರ ತಾಯಿ ಸರೋಜಾ ಪಂಜಾಬ್ ಮೂಲದವರಾಗಿದ್ದು, ತಂದೆ ಎಸ್.ವಿ. ಆನಂದ್ ತಮಿಳುನಾಡಿನವರು. ಇಬ್ಬರು ವೈದ್ಯಕೀಯ ವೃತ್ತಿಪರರಾಗಿದ್ರು. ಕೆನಡಾ ಪ್ರಜೆ ಜಾನ್ ಅನ್ನೋರನ್ನ ಅನಿತಾ ವಿವಾಹವಾಗಿದ್ದು, ಅವರಿಗೆ 4 ಮಕ್ಕಳಿದ್ದಾರೆ. ಪ್ರಾಧ್ಯಾಪಕಿಯಿಂದ ಪಿಎಂ ರೇಸ್ವರೆಗೆ ಅನಿತಾ ಜರ್ನಿ. ಉಕ್ರೇನ್ಗೆ ಸಹಾಯ ಮಾಡಿದ್ದ ಅನಿತಾ ಆನಂದ್. 57 ವರ್ಷದ ಅನಿತಾ ಆನಂದ್ ಟೊರೊಂಟೊ ವಿಶ್ವವಿದ್ಯಾಲಯದಲ್ಲಿ ಕಾನೂನು ಪ್ರಾಧ್ಯಾಪಕಿಯಾಗಿದ್ರು. ಅನಿತಾ ಆನಂದ್ ಅವರು ಕ್ವೀನ್ಸ್ ವಿಶ್ವವಿದ್ಯಾನಿಲಯದಿಂದ ರಾಜಕೀಯ ಅಧ್ಯಯನದಲ್ಲಿ ಬ್ಯಾಚುಲರ್, ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ ಆಫ್ ಜೂರಿಸ್ ಪ್ರೊಡೆನ್ಸ್, ಡಾಲ್ಹೌಸಿ ಮತ್ತು ಟೊರೊಂಟೊ ವಿಶ್ವವಿದ್ಯಾನಿಲಯದಿಂದ ಬ್ಯಾಚುಲರ್ ಆಫ್ ಲಾಸ್ ಪದವಿ ಪಡೆದಿದ್ದಾರೆ. ಹೆಚ್ಚುವರಿಯಾಗಿ ಏಲ್ ಕ್ವೀನ್ಸ್ ವಿಶ್ವವಿದ್ಯಾಲಯ ಮತ್ತು ವೆಸ್ಟರ್ನ್ ವಿಶ್ವವಿದ್ಯಾಲಯದಂತಹ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕಲಿಸಿದ್ದಾರೆ. ಇದಾದ ನಂತರ ಟೊರೊಂಟೊ ಸಮೀಪದ ಒಕ್ವಿಲ್ಲೆಯಿಂದ 2019ರ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದಿದ್ರು. ಬಳಿಕ ಸಾರ್ವಜನಿಕ ಸೇವೆಗಳು ಮತ್ತು ಸಂಗ್ರಹಣೆ ಸಚಿವರಾಗಿ ಆಯ್ಕೆಯಾಗಿದ್ರು. ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ಲಸಿಕೆಗಳನ್ನ ಸಂಗ್ರಹಿಸುವಲ್ಲಿ ಅನಿತಾ ಆನಂದ್ ಪ್ರಮುಖ ಪಾತ್ರ ವಹಿಸಿದ್ರು. ರಕ್ಷಣಾ ಸಚಿವರಾಗಿದ್ದಾಗ ಅನಿತಾ ಉಕ್ರೇನ್ಗೆ ಸಹಾಯ ಮಾಡಿದ್ರು. ಉನ್ನತ ಹುದ್ದೆಯಲ್ಲಿರುವ ಅನಿತಾ ಸಹೋದರಿಯರು. ಅನಿತಾ ಆನಂದ್ಗೆ ಇಬ್ಬರು ಸಹೋದರಿಯರಿದ್ದಾರೆ. ಇಬ್ಬರು ಸಹೋದರಿಯರಾದ ಗೀತಾ ಮತ್ತು ಸೋನಿಯಾ ಆನಂದ್ ಕೂಡ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಿದ್ದಾರೆ. ಅನಿತಾ ಆನಂದ್ 2019ರಲ್ಲಿ ರಾಜಕೀಯ ಪ್ರವೇಶಿಸಿದ್ದು, ನಂತರ ಲಿಬರಲ್ ಪಕ್ಷದ ಅತ್ಯಂತ ಮಹತ್ವಾಕಾಂಕ್ಷೆಯ ಸದಸ್ಯರಲ್ಲಿ ಒಬ್ಬರಾಗಿದ್ದಾರೆ. ಒಟ್ನಲ್ಲಿ ಕೆನಡಾದಲ್ಲೀಗ ರಾಜಕೀಯ ಬಿರುಗಾಳಿ ಬೀಸುತ್ತಿದೆ. ಇಂತಹ ಕಠಿಣ ಸಂದರ್ಭದಲ್ಲಿ ಭಾರತೀಯ ಮೂಲದ ಇಬ್ಬರು ಪಿಎಂ ರೇಸ್ನಲ್ಲಿದ್ದಾರೆ. ಅದರಲ್ಲೂ ಅನಿತಾ ಆನಂದ್ ಹೆಸರು ಪ್ರಬಲವಾಗಿ ಕೇಳಿ ಬರ್ತಿದ್ದು, ಆದ್ರೆ ಅಂತಿಮ ಹಂತದಲ್ಲಿ ಏನಾಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.